ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯುಜಿಸಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಸಮಾನ ಪ್ರೋತ್ಸಾಹಿಸಲು ತಂದಿರುವ ನಿಯಮಾವಳಿಗಳು ಕೂಡಲೇ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣ ಜಿಲ್ಲಾ ಸಂಚಾಲಕರಾದ ಬಾಲಕೃಷ್ಣ ಅವರು ಮಾತನಾಡಿ, ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗ ಎಸ್ಸಿ ಎಸ್ಟಿ ಒಬಿಸಿ ವಿದ್ಯಾರ್ಥಿಗಳಿಗೆ ಸಮಾನತೆ ಪ್ರೋತ್ಸಾಹಿಸಲು ತಂದಿರುವ ನಿಯಮಾವಳಿಗಳಿಗೆ ಸುಪ್ರೀಂ ಕೋರ್ಟ್ ನೀಡಿರುವ ತಡೆಯಾಜ್ಞೆಯನ್ನ ತೆರವುಗೊಳಿಸಬೇಕು. ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಜಾತಿ ಧರ್ಮ ಹಾಗೂ ಇನ್ನಿತರ ತಾರತಮ್ಯ ಆಗುತ್ತಿರುವುದನ್ನು ತಡೆಗಟ್ಟಲು ಮಾಡಿರುವ ಯುಜಿಸಿ ನಿಯಮಾವಳಿಗಳನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವವಿದ್ಯಾಲಯ ಅನುದಾನ ಬಿಡುಗಡೆ ಮಾಡೋದ್ರಲ್ಲಿ ತಾರತಮ್ಯ ಮಾಡಿದೆ. ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಏನು ಮಾಡಬಾರ್ದು ಅನ್ನೋದಿದೆ, ಅದನ್ನೇ ಮಾಡ್ತಾ ಇದೆ ಸರ್ಕಾರ, ಕೇಂದ್ರ ಸರ್ಕಾರ. ಅದರ ವಿರುದ್ಧವಾಗಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಏನಿದೆ, ರೋಹಿತ್ ವೇಮುಲ ಅವ್ರದ್ದು ಏನು ಕಾಯ್ದೆ ಬಿಡುಗಡೆ ಮಾಡಿದ್ದಾರೆ, ಅದನ್ನು ತಕ್ಷಣ ಕೂಡಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಬೇಕಂತೇಳಿ ಈ ಇದರಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಜಾರಿ ಮಾಡಲಿ ಅಂಥೇಳಿ ಒತ್ತಾಯಿಸ್ತಾಯಿದ್ದೀವಿ. ಹಾಗೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಹೇಳ್ತಿದ್ದೀವಿ, ಮಕ್ಕಳಿಗೆ ತಾರತಮ್ಯ ಮಾಡೋದು ಬಿಟ್ಟು ಏನು ಎಸ್ಸಿ ಎಸ್ಟಿ ಒಬಿಸಿಯವರೇ ಅವ್ರ ಕಣ್ಣಿಗೆ ಕಾಣ್ತಿದ್ದಾರೆ, ಬೇರೆ ಮಕ್ಕಳು ಯಾರೂ ಕಣ್ಣಿಗೆ ಕಾಣ್ತಿಲ್ಲ. ಅದನ್ನು ತಪ್ಪಿಸ್ಬಿಟ್ಟು ಅದನ್ನು ನಮ್ಮ ಮಕ್ಕಳಿಗೆ ಅನುದಾನ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀವಿ. ದೇಶದಲ್ಲಿ ಉನ್ನತ ಶಿಕ್ಷಣ ಲೆವೆಲ್ನಲ್ಲಿ ತಾರತಮ್ಯ ನಡೀತಿದೆ, ಕಾಸ್ಟ್ ಡಿಸ್ಕ್ರಿಮಿನೇಷನ್ ನಡೀತಿದೆ. ಹಾಗಾಗಿ 2012 ಕಾಯ್ದೆ ಏನು ಮತವನ್ನು ಆಧರಿಸಿ, ಜಾತಿಯನ್ನು ಆಧರಿಸಿ, ಲಿಂಗವನ್ನು ಆಧರಿಸಿ ತಾರತಮ್ಯ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು 2012 ಕಾಯ್ದೆ ಏನಿದೆ ಅದರಲ್ಲಿ ಅನೇಕ ಲೋಪದೋಷಗಳಿದ್ದಾವೆ ಅಂತ ಸುಕುಮಾರ್ ಅವರ ವರದಿ ಸಾಬೀತುಪಡಿಸಿದ್ರಿಂದ ಕೇಂದ್ರ ಸರ್ಕಾರ ಇವತ್ತು 13/1/2026 ಒಂದು ಕಾಯ್ದೆ ಮಾಡಿಬಿಟ್ಟು ಅದರಲ್ಲಿ ಎಸ್ಸಿ ಎಸ್ಟಿಗೆ ಮಾತ್ರ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆಗ್ತಿಲ್ಲ, ಈವನ್ ಒಬಿಸಿ ಅವರಿಗೂ ಕೂಡ ಆಗ್ತಿದೆ. ಆದ್ದರಿಂದ ಅವ್ರನ್ನೂ ಕೂಡ ಒಬಿಸಿ ಅವ್ರನ್ನ ಸೇರಿಸ್ಕೊಂಡು ಉನ್ನತ ಶಿಕ್ಷಣ ಮಟ್ಟದಲ್ಲಿ ಈ ಡಿಸ್ಕ್ರಿಮಿನೇಷನನ್ನು ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ದೆಯನ್ನು ಮಾಡಿದೆ. ಯಾವ ಸುಪ್ರೀಂ ಕೋರ್ಟು ಈ ಕಾಯ್ದೆ ಬೇಕು, ಈ ಒಬಿಸಿಗಳಿಗೆ ಮತ್ತು ಎಸ್ಸಿ ಎಸ್ಟಿಗಳಿಗೆ ಕಾಸ್ಟ್ ಡಿಸ್ಕ್ರಿಮಿನೇಷನನ್ನು ತಡಿಬೇಕು ಅಂತ ಹೇಳಿತ್ತು, ಅದು ಈಗ ಕೇಂದ್ರ ಸರ್ಕಾರ ವರದಿ ಕಳಿಸಿದ ತಕ್ಷಣ ಅದೇ ಸುಪ್ರೀಂ ಕೋರ್ಟ್ ಇವತ್ತು ತಡೆಯಾಜ್ಞೆಯನ್ನು ನೀಡಿದೆ. ಇದು ತಪ್ಪಾಗಿದೆ. ಅದರಿಂದ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಇದನ್ನು ಮುತುವರ್ಜಿ ವಹಿಸಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಅದಕ್ಕೊಂದು ಏನು ಕಮಿಟಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಡಿಸ್ಕ್ರಿಮಿನೇಷನನ್ನು ತಡಿಲಿಕ್ಕೆ ಏನು ಕಮಿಟಿ ಮಾಡಿದ್ದಾರೆ ಅದರಲ್ಲಿ 50% ಆಫ್ ಎಸ್ಸಿ ಎಸ್ಟಿ ಒಬಿಸಿ ಮೆಂಬರ್ಗಳು ಇರಬೇಕು, ಅದರ ಅಧ್ಯಕ್ಷನೂ ಕೂಡ ಎಸ್ಸಿ ಎಸ್ಟಿಯರೇ ಆಗಿರಬೇಕು ಅಂತ ಏನು ಹೇಳಿದೆ ಅದನ್ನ ಕಡ್ಡಾಯವಾಗಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ವಿವಿಗಳಿಗೆ ಮೇಲೆ ಒತ್ತಡವನ್ನು ಹೇಳ್ತಾ ಇವತ್ತು ದಾಳಿ ಕಾರ್ಯಕ್ರಮ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ವಸಂತ್ ಕುಮಾರ್, ಯೋಗೇಶ್, ಸತೀಶ್ ಕೂದುವಳ್ಳಿ, ಗಿರೀಶ್, ಪ್ರಸನ್ನ ಕುಮಾರ್, ರವಿ ಉಪಸ್ಥಿತರಿದ್ದರು.